ಹಾಯ್ ಹಲೋ ವೆಲ್ಕಮ್ ಟು ಎ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತ. ಇವತ್ತು ನಾನು ರುಚಿಕರವಾದಂಥ ಬೆಟ್ಟದ ನೆಲ್ಲಿಕಾಯಿಯ ಸಾರಿನ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ ಚಳಿಗಾಲಕ್ಕೆ ತುಂಬಾ ಹೆಲ್ದಿಯಾದಂತಹ ಈ ಬೆಟ್ಟದ ನೆಲ್ಲಿಕಾಯಿಯ ರಸಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಹೆಸರು ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ತೊಗರಿಬೇಳೆ ಕೂಡ ತಗೊಳ್ಬೋದು. ಇಲ್ಲಿ ನೋಡಿ, ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನಿನ್ನು ಚೆನ್ನಾಗಿ ತೊಳೆದು ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ 1 ಕಪ್ ಹೆಸರು ಬೇಳೆಗೆ 4 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೀವು ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕಿಕೊಳ್ಬೋದು. ಒಂದು 5 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ತೆಂಗಿನೆಣ್ಣೆ, ಹಾಗೆ ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿಯನ್ನು ಈ ಬೇಳೆಯ ಜೊತೆಯಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ಇದೊಂದು 3 ವಿಸಿಲ್ ಕೂಗಿದ್ರೆ ಸಾಕು, ಬೇಳೆ ಚೆನ್ನಾಗಿ ಬೆಂದ್ರಾಯಿತು. ಇನ್ನು ನೋಡಿ, 1 ಚಮಚ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು, ಖಾರ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಇಷ್ಟನ್ನು ಈ ರೀತಿ ಕ್ರಷ್ ಮಾಡಿಕೊಂಡ್ರಾಯಿತು. ನುಣ್ಣಗೆ ಪೌಡರ್ ಆಗೋದು ಬೇಡ, ಇದು ಜಸ್ಟ್ ಕ್ರಷ್ ಆದರೆ ಸಾಕು. ನೋಡಿ, ಈ ರೀತಿ ಪುಡಿ ಮಾಡಿಕೊಳ್ಳಿ. ಈ ಬೆಟ್ಟದ ನೆಲ್ಲಿಕಾಯಿ ಅಂತೂ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು. ನೋಡಿ, ಇದು ಈಗ ಪುಡಿ ಆಗಿದೆ. ನೋಡಿ, ಈ ರೀತಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೇನೆ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 2 ಬೆಟ್ಟದ ನೆಲ್ಲಿಕಾಯಿ, ಒಟ್ಟು ನಾನಿಲ್ಲಿ ಈ ರಸಮಿಗೆ 4 ಬೆಟ್ಟದ ನೆಲ್ಲಿಕಾಯಿಯನ್ನು ಯೂಸ್ ಮಾಡಿಕೊಂಡಿದ್ದೇನೆ. ಅದರಲ್ಲಿ 2 ಬೇಯಲಿಕ್ಕೆ ಹಾಕಿದ್ದೇನೆ, ಮತ್ತೆ 2 ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಬೀಜ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ 1 ಹಸಿಮೆಣಸು, ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಇನ್ನು ಒಂದು 2 ಚಮಚ ಆಗುವಷ್ಟು ತುರಿದಂತಹ ತೆಂಗಿನ ತುರಿ, ಹಾಗೆ 3 ಬೆಳ್ಳುಳ್ಳಿಯ ಎಸಳು. ಬೆಳ್ಳುಳ್ಳಿ ಬೇಡ ಅಂತ ಇದ್ದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿಕೊಂಡ್ರಾಯಿತು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ಈ ಚಳಿಗಾಲಕ್ಕೆ ಬೆಟ್ಟದ ನೆಲ್ಲಿಕಾಯಿ, ಬೆಳ್ಳುಳ್ಳಿ, ಒಣಮೆಣಸು ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಖಾರ ಖಾರ ಮಾಡಿ ಸೂಪ್ ಥರ ಕೂಡ ಇದನ್ನು ಕುಡಿಬೋದು. ನೋಡಿ, ಈಗ ಕುಕ್ಕರ್ ತಣ್ಣಗಾಗಿದೆ. ಇನ್ನಿದರ ಮುಚ್ಚಳ ತೆಗೆದು ಬೇಳೆಯನ್ನೆಲ್ಲ ಒಂದ್ಸಲ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ. ನೆಲ್ಲಿಕಾಯಿ ಬೇಕಿದ್ರೆ ಹಾಗೆ ಇರಲಿ, ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳೋದು ಬೇಡ. ನೋಡಿ, ಒಂದ್ಸಲ ಬಿಸಿ ಇರುವಾಗಲೇ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರಸಮ್ ತುಂಬಾ ರುಚಿಯಾಗಿರ್ತದೆ. ನಾನು ಆಗಲೇ ಹೇಳಿದಾಗೆ ನೀವು ಸೂಪು ಥರ ಬೇಕಿದ್ದರೂ ಇದನ್ನು ಕುಡಿಬೋದು. ಸ್ನೇಹಿತರೆ, ಈ ರಸಮಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಇನ್ನು ಈ ಸ್ಮ್ಯಾಶ್ ಮಾಡಿಕೊಂಡಂತಹ ಬೇಳೆಯನ್ನು ಒಂದು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿಕೊಳ್ಳುವ. ಅದಕ್ಕೂ ಮೊದಲು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ತುಪ್ಪ, ಹಾಗೆ ನಾವು ಕುಟ್ಟಿ ಪುಡಿ ಮಾಡಿಕೊಂಡಂತಹ ಜೀರಿಗೆ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕಿ ಒಂದು ಸಲ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು. ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕು. ಮತ್ತೆ ಅದಕ್ಕೆ ನಾವು ರುಬ್ಬಿಕೊಂಡಂತಹ ಮಿಶ್ರಣವನ್ನು ಹಾಕಿ ಪುನಃ 1 ರಿಂದ 2 ನಿಮಿಷ ಅದರ ಹಸಿ ವಾಸನೆ ಹೋಗುವಲ್ಲಿವರೆಗೆ ಫ್ರೈ ಮಾಡಿ. ಫ್ರೈ ಮಾಡಿದ ಮೇಲೆ ಸಿಮ್ಮರಲ್ಲಿಟ್ಟು 1 ನಿಮಿಷ ಕುದೀಲಿ. ಚೆನ್ನಾಗಿ ಕುದಿದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನ ಹುಡಿಯನ್ನು ಹಾಕಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದಿಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾವು ಸ್ಮ್ಯಾಶ್ ಮಾಡಿಟ್ಟುಕೊಂಡಂತಹ ಹೆಸರು ಬೇಳೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಕುಕ್ಕರೆಲ್ಲ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳಿ. ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಳ್ಳಿ. ತೆಳು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿಯೇ ಬೇಕು ಅಂತಿದ್ದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಇನ್ನಿದಕ್ಕೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ.
ಇಲ್ಲಿ ಹೆಸರು ಬೇಳೆ ಬೇಡ ಅಂತಾದರೆ ನೀವು ಬೇಕಿದ್ರೆ ತೊಗರಿ ಬೇಳೆ ಕೂಡ ಆ್ಯಡ್ ಮಾಡಿಕೊಳ್ಬೋದು. ನೋಡಿ ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಆದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಒಂದು ಕುದಿ ಬಂದ ತಕ್ಷಣ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಬೆಳ್ಳುಳ್ಳಿ ನೀವು ಆಪ್ಷನಲ್ ಬೇಕಿದ್ರೆ ಹಾಕಿಕೊಳ್ಳಿ. ನೋಡಿ ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ಸಾಸಿವೆ, ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದಂತಹ ಬೆಟ್ಟದ ನೆಲ್ಲಿಕಾಯಿಯ ರಸಂ ರೆಡಿ ಆಗ್ತದೆ. ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ನಮ್ಮ ಈ ರಸಂ ಹಾಕಿ ಒಂದ್ಸಲ ಊಟ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಇದನ್ನು ನೀವು ಸೂಪ್ ಥರ ಬೇಕಿದ್ರೂ ಕುಡಿಬಹುದು, ಇಲ್ಲಾಂತಾದರೆ ಅನ್ನದ ಜೊತೆ ಬೇಕಿದ್ರೂ ಸೇವಿಸಬಹುದು. ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.